ಇದು ಮುಗಿದ್ಮೇಲೆ ಅದನ್ನ ಹೆಂಗೆ ಹಾಕ್ಬೇಕು ಹೇಳ್ತಾರೆ ಹಾಕೋದು ಅಷ್ಟೇ. ಇನ್ನೇನು ಅದನ್ನ ಒಂದರಲ್ಲೇ 2 ಕಟ್ ಮಾಡಿದ್ರೆ ಆಗೋದು. ಇದು ಇಲ್ಲಿ ಎಷ್ಟು ಫುಲ್ಲು ಹೋಲ್ಸ್ ಮಾಡಿ ಕಟ್ಟೆ ಮಾಡಾಕ್ಬಿಟ್ರೆ ಹಿಂದೆಯಿಂದ ಹೇಯ್ ನೋಡಿ ಇಲ್ಲಿ ಫೈಟಿಂಗ್ ಬಿದ್ದಿರೋದು ಅಲ್ಲೊಂದೈತೆ, ಅದ್ರ ಜೊತೆ ಫೈಟಿಂಗ್ ಬಿದ್ದು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಇಡ್ಲಿ ತಿನ್ಕೊಂಡು, ಇಡ್ಲಿ ಅಂದರೆ ಅದು ಎಂಥದ್ದು ನಮ್ಮಮ್ಮ ಹೇಳ್ತಾ ಕೇಳಿ ಇಲ್ಲೈತೆ ತೋರಿಸ್ತೀನಿ ರೀ. ಇದೇನು ಇಡ್ಲಿ ಅಂತ ನಂಗೆ ಗೊತ್ತಿಲ್ಲ. MTR ಇಡ್ಲಿ ಖಾಲಿ ಸೋಡ್ತೇನೆ ಕಾಡು. ಏನು ಇಲ್ಲ ಖಾಲಿ ಅಂತೆ. ಏನು ಇಡ್ಲಿ ಮಮ್ಮಿ ಅದು? MTR ರವಾ ಇಡ್ಲಿ. ರವಾ ಇಡ್ಲಿ ಈ ಹೋಟ್ಲಲ್ಲೆಲ್ಲ ಸಿಗುತ್ತಾರೆ. ನಾನು ಯಾವತ್ತೂ ತಿನ್ನಲ್ಲ. ಮನೇಲಿ ಮಾಡ್ತಾರಲ್ಲ, ಮನೇಲಿ ಚೆನ್ನಾಗಿರ್ತದೆ ಅಂತ ತಿಂತೀನಿ. ಒಂದು ಸ್ವಲ್ಪ ಏನೋ ಕೆಲಸ ಐತೇನೆ, ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದಿರೋದ್ರಿಂದ ಈಗ ಹೋಗೋದನ್ನ ಸರಿ ಮಾಡಬೇಕು. ಮಮ್ಮಿನೂ ತಿಂಡಿ ಮಾಡಿದ್ರು. ಈಗ ತಿಂಡಿ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ಬೇಕಿದೆ. ಅದು ಮುಂಚೆ ಅದೇನು ಟ್ಯಾಂಕ್ ಹತ್ರ ಪ್ರಾಬ್ಲಮ್ ಇದೆ ನೋಡ್ತೀನಿ. ಅವರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾವ್ರೆ. ಅಲ್ಲಿವರೆಗೂ ನಾನು ಈಚೆ ಹೋಗ್ಬಿಟ್ಟು ಟ್ಯಾಂಕ್ನೆಲ್ಲ ತೆಗ್ದಿರ್ತೀನಿ. ಅಷ್ಟೆಲ್ಲ ಅವ್ರು ಬರ್ತಾರೆ. ಓ ಸರ್, ಹೇಳಿ ಸರ್. ನಿಮ್ಮ ಫುಡ್ ಇಲ್ಲ ಸರ್, ಖಾಲಿ ಸರ್. ನೀವು ಅದಕ್ಕೆ ಬರೋದು ಗೊತ್ತು ಸರ್. ಫುಡ್ ಇಲ್ವಲ್ಲ, ಫುಡ್ ಇಲ್ಲ ಕಣೋ. ಇವನೊಳ್ಳೆ ಸೈರನ್, ನೀವು ಸುಮ್ಮನಿರಲ್ಲ. ಫುಡ್ ಇಲ್ಲ, ನಾಳೆ ಬರ್ತದೆ, ಸುಮ್ಮನಿರು. ಇವತ್ತಿಲ್ಲ, ನಾನೇ ಮಾಡೋಣ. ಹಾಂ ಹಾಕು ಅಂದರೆ ಅಲ್ಲಿ ಮಮ್ಮಿ ಹಾಲು ತಗೊಂಬತ್ತೈತೆ, ಸುಮ್ಮ ಕುಡಿದ್ಬಿಟ್ಟು ಹೋಯ್ತೀಯ ಏನು? ಅವಾಜು ಜೋರಾಗಿ ಕುಡಿಯಲ್ಲಿ ಅವಾಜಿನ ಸೌಂಡ್ ಹಾಕಲ್ಲ ಅಂದ ತಕ್ಷಣ ಖಾಲಿ ಆಗ್ಬಿಟ್ಟೆ ಕಣೋ. ಏನ್ ಮಾಡೋಣ? ಖಾಲಿ ಅದು ಕುಡಿಯಲ್ಲ. ಇಲ್ಲ ಇಲ್ಲಿ ಇಲ್ಲ. ಬಾಕ್ಸ್ ತೋರ್ಸಿದ್ರು ನಂಬ್ತಾ ಇಲ್ಲ ಅವನೇ ಅಂತ. ಅದು ಕುಡಿಯೋ ತಾಂಬತ್ತಾರೆ, ಕುಡಿ ಈಗ. ನಾವೇ ಅದನ್ನ ಅಭ್ಯಾಸ ಮಾಡಿಸಿದ್ವಿ ನಿನಗೆ. ಫಸ್ಟ್ ಇಲ್ಲ ಅಂದಿದ್ರೆ ಫಸ್ಟು ಹೆಂಗೋ ಸುಮ್ಮನೆ ಹಾಲು ಕೊಟ್ಬಿಟ್ಟು ಹೋಗೋದು. ನಾವೇ ಅವನಿಗೆ ಅದು ತಿನ್ಲಿ ಪಾಪ ಅಂತ ಹಾಕಿ ಈಗ ಅದೇ ಕೇಳ್ತಾರೆ. ಅದೇನಾ ಏನು ಮಾಡೋದಪ್ಪ, ಹೋಗಪ್ಪ, ನಾವೇನು ಮಾಡೋಣ. ಇರುವೆಗಳ ಗುಂಪು ಸೇರ್ಕೊಂಬಿಟ್ಟೈತಿ. ಶಬ್ದ ಇರಲ್ವಲ್ಲ. ತಣ್ಣ ಇವಾಗ ಬಿಸಿಲು ಎಲ್ಲ ನೀರಲ್ಲೆಲ್ಲ ಬಿದ್ದೋಗ್ಬಿಟ್ಟೈತೆ ನಮ್ಮಲ್ಲಿ. ಹೋಗ್ತಾ ಬಿಡು, ಕಪ್ಪು ಇರುವೆಲ್ಲ ಹೋಗೋದು. ಆದ್ರೆ ಎಷ್ಟೊಂದು ಐತೆ ನೋಡಿ, ಸುಮಾರು ಐತೆ. ಸಖತ್ತಾಗ ಬೇಜಾನವೆ ಅದ್ರೊಳಗಡೆ. ನೀರಲ್ಲೆಲ್ಲ ಬಿದ್ದೋಗೈತೆ. ಸದ್ಯ ಇದು ನಾವೆಂಗೋ ಊಟಕ್ಕೆ ಮಮ್ಮಿ ಜುಗಾಡ್ ನೋಡಿ ಹೋಲ್ಸ್ಗೋಸ್ಕರ ಚಾಕುನ ಫುಲ್ಲು ಹೋಲ್ಸ್ ಮಾಡಿ ಕಟ್ಟೆ ಮಾಡಾಕ್ಬಿಟ್ರತಿ. ಹಿಂದೆಯಿಂದ ಹಂಗೆ ಮುಗಿಸಿ ಹಾಕೋದು, ನೀಟಾಗಿ ಕಟ್ಟೆ ಮಾಡಾಕೋದು. ಫಿನಿಶಿಂಗ್ ಲಾಸ್ಟಿಗೆ ಫಿನಿಶಿಂಗ್ ಸ್ಟೇಜಲ್ಲಿ ಐತೆ. ಅದು ಪೈಪ್ ಹಾಕೋಕ್ಕೋಸ್ಕರ ಸುಮ್ಮನೆ ನೋಡಿ, ಇಲ್ಲಿ ಪೈಪ್ ಅಲ್ಲೇ ತಗೊಂಬಂದು ರೆಡಿ ಮಾಡ್ತಾವ್ರ. ಇವ್ರು ಐಡಿಯಾ ಕೊಡ್ತಾರೆ, ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಈಗ ಅದೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಬಿಟ್ಟು ಅದೆಲ್ಲ ಮಾಡೋರು ರೀತಿ ತೋರಿಸ್ತೀನಿ. MCಲ್ ಹಾಕ್ಬಿಟ್ಟು ಹೆಂಗೆ ಮಾಡೋರು ಇಂಜಿನಿಯರಿಂಗ್ನ ನೋಡಿ ಕಿದೋಗ್ಬಾರ್ದು ಇದು ಆ ಮಟ್ಟಿಗೆ ಮಾಡಿಬಿಟ್ಟವ್ರೆ. ಪ್ಲ್ಯಾನಿಂಗ್ ಕೊಡ್ತಾರೆ, ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡೋದು. ಇವಾಗ ಇನ್ನೊಂದು ರೆಡಿ ಮಾಡ್ತಾರೆ ಪ್ಲ್ಯಾನ್ನ. ಇದು ಮುಗಿದ್ಮೇಲೆ ಅದನ್ನ ಹೆಂಗೆ ಹಾಕ್ಬೇಕು ಹೇಳ್ತಾರೆ ಹಾಕೋದು ಅಷ್ಟೇ. ಇನ್ನೇನು ಅದನ್ನ ಟ್ಯಾಂಕ್ದು ಸವಾಸ ಎಲ್ಲ ಹೋಲ್ ಮಾಡ್ಸೋಂಗಿಲ್ಲ, ಏನೂ ಇಲ್ಲ, ಮುಗೀತಷ್ಟೇ. ಅಲ್ಲೇ ಇದು ಇನ್ನೊಂದು 5 ನಿಮಿಷ ಇದೇನಾದರೂ ಗಟ್ಟಿ ಆಯ್ತಾ ಪೈಪು, ಬಿಸಿಲಿಗೆ ಹಾಕ್ತಾರೆ, ಸಾಫ್ಟ್ ಆಯ್ತದ ಪೈಪು, ಅವಾಗ ಯೂಸ್ ಮಾಡೋದಷ್ಟೇ. ಹುಡುಕ್ತಾವ್ರೆ, ಅದಕ್ಕೆ ಅಂತಲೇ ಪೈಪ್ ತೊಗೊಂಬಂದವ್ರೆ. ಹಾಕಿದ್ರು. ಇವಾಗ ಅಷ್ಟೇ ಆ ಪೈಪ್ನಲ್ಲಿ ಫಿಟ್ ಮಾಡಿಬಿಟ್ರೆ ಮುಗಿತೀನಿ, ಏನು ಕೆಲಸ ಇರಲ್ಲ. ಅದಕ್ಕೆ ಜಾಸ್ತಿ ಮೀಟ್ರ್ ತಂದ್ಬಿಟ್ಟು ಅನ್ಸ್ತದೆ ಕಡಿಮೆ. ಇದರಲ್ಲೇ ಒಂದರಲ್ಲೇ 2 ಕಟ್ ಮಾಡಿದ್ರೆ ಆಗೋದು. ಇದು ಇಲ್ಲಿ ಎಷ್ಟು ಉದ್ದ ಐತೆ ಅದೇ. ನೀವು ಅಲ್ಲಿನ ಕಡೆ ದೂರ ಅದು ಪ್ರಶ್ನೆ ಬರಲ್ಲ. ಇಲ್ಲಿ ಅಲ್ಲಿ ಇಟ್ಕೊ ಕೊಡಿ. ಇಷ್ಟ ಕಮ್ಮ. ಎರಡು. ಇವಾಗ ಇದು ನನಗೆ ಗೊತ್ತು, ಇದು ಕಟಾಫೇನೆ. ಇದು ಪಕ್ಕ ಕಟ್ಟು. 2000 years later. ಇವಾಗ ಊಟಕ್ಕೆ ಬರ್ತಾ ಇದ್ದೀನಿ. 4 ಆಲ್ರೆಡಿ. 4ಅಲ್ಲಿ ಯಾರು ಊಟ ಮಾಡ್ತಾರೆ? ನಾವು ಮಾಡ್ತೀವಿ 4ಅಲ್ಲಿ ಊಟ. ಬಿಸಿಲು ಎಷ್ಟೈತೆ ಅಂದರೆ, ಬಿಸಿಲಲ್ಲಿ ಇಲ್ಲಿಂದ ಮನೆ ಅಲ್ಲಿ ಅಂಗಡಿಯಿಂದ ಇಲ್ಲಿ ನಡ್ಕೊಂಬರೋಷ್ಟಲ್ಲಿ ಸುತ್ತೆ. ನಮ್ಮೂರಿ ಏನ ಅಲ್ಲ, ಕಸದ ಮರ. ನಾನು ನಮ್ಮೂರಿಗೆ ಏನು ಮಾಡೋಕೆ ಅದು ರೆಡಿ ಹೋಗೋನೆ ಅಂತ ನೋಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡಬೇಕು. ಏನಮ್ಮ ಸಮಾಚಾರ? ಮಾಡಿಲ್ವಾ ನೀವಿನ್ನು? ನೀನು ಬರಲಿ ಅಂತ ಕಾಯ್ತಾ ಇದ್ದೆ. ಬಾ, ನೀವು ಮಾಡ್ಬೇಕಲ್ಲ ನಮ್ಮ ಊಟ. 4 ಗಂಟೆ ಅಲ್ಲೇ ಆಗಲಿ. ಬಾ, ಏನು ಮಾಡೋಣ, ಕೆಲಸ ಮಾಡ್ತಾ ಇದ್ದೆ. ಆಯ್ತು ಸರಿ, ಊಟ ಮಾಡಿ. ಡ್ಯಾಡಿ ಮಲಗಿತ್ತಲ್ಲ, ಸ್ವಲ್ಪ ಹೊತ್ತು ಮಲಗಿದ್ರು. ಊಟ ಮಾಡಿಬಿಟ್ಟು ಸಿಗ್ತೀನಿ ನಾನು ನಿಮಗೆ. ವೆಲ್ಕಮ್ ಬನ್ನಿ. ಇಷ್ಟೊತ್ತು ಬರ್ದಲ್ಲಿ ಎಲ್ಲೋಗಿದ್ರಿ ನೀವು? ನಡೀರಿ ಒಳಗಡಿಕೆ.
ಹಲೋ ಹೇಯ್ ನೋಡಿ ಇಲ್ಲಿ ಫೈಟಿಂಗ್ ಬಿದ್ದಿರೋದ ಅಲ್ಲೊಂದೈತೆ ಅದ್ರ ಜೊತೆ ಫೈಟಿಂಗ್ ಬಿದ್ದವನೆ ಒರಿಯಾ ಹೇಯ್ ಕೇಳಲ್ಲ ಈಗ ನನ್ನ ಮಗನಿಗೆ ಈಗ ನಾನು ಎದುರಿಸ್ಲಿಲ್ಲ ಅಂದರೆ ಹೇಯ್ ಒರಿಯಾ ಹೇಯ್ ಏನು ರೋಡಿಯೋನು ಹೇಯ್ ಶೂ ತಡೆ ಆತ ನಡಿಲ್ಲ ಅವಳಿಗೆ ನಡಿಯೋಲ್ಲ ಹಿಂಗೆ ನಾಟಕ ಏನು ಡೀಸೆಂಟ್ ಹುಡುಗ ಇವನು ಅಂತಂಗೆ ನಡೆಯಲ್ಲ ಒಳಗಡಿಕೆ ಅದು ಯಾವುದೋ ಬೆಗ್ ಜೊತೆ ಒಂದು ಜಗಳ ಆಡೋಕ್ಕೆ ಮೈಯೆಲ್ಲ ಇಷ್ಟೊಂದು ಮಾರ್ಕ್ ಇಟ್ಕೊಂಡು ನಡೆಯೋ ಹಾಂ ಗಾಯ್ಸ್ ನಮ್ಮ ಹುಡುಗ ಕರೆದ ಅಂತ ಅಂಗಡಿ ಹತ್ರ ನೆಟ್ಕೊಂಡು ಹೋಗ್ತಾ ಇದ್ದೀನಿ ಅವನ ಅಂಗಡಿ ಹತ್ರ ನೆಟ್ಕೊಂಡು ಹೋಗ್ಬೇಕು ಈಗ ಇಲ್ಲಿಂದ ಮಮ್ಮಿ ಅಡುಗೆ ಮಾಡ್ತಾವ್ರಿ ಅಡುಗೆ ಎಲ್ಲ ಚಪಾತಿ ಹಾಕ್ಕೊಡ್ಬೇಕು ಮತ್ತು ಸಾಂಬಾರು ಬಿಸಿ ಮಾಡ್ತಾವ್ರೆ ಚಪಾತಿ ಹಾಕೋಕ್ಕೆ ಅಲ್ಲಿ ರೆಡಿ ಮಾಡ್ತಾವ್ರೆ ಹಂಗೆ ಕೆಲಸ ಮಾಡ್ತಾವ್ರೆ ಜೊತೆಯಲ್ಲೇ ಅದಾದ್ರೂ ಪ್ಲೇಸ್ಗೆ ಎಲ್ಲದನ್ನು ಅದಾದ್ರು ಇಡ್ತಾವ್ರೆ ನಾವು ಏನು ಇಲ್ಲಿ ಹಾಕ್ಕೊಡೋಣ ನಾವು ಅವ್ರು ಚಪಾತಿ ಹಾಕ್ಕೊಡೋರ್ಗೂ ಕಾಯ್ತೀವಿ ಸಾಂಬಾರು ಇವಾಗ ಇದು ಚಪಾತಿಗೆ ಪಲ್ಯ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ತಿಂದರೆ ಅದಕ್ಕೋಸ್ಕರನೇ ಪಲ್ಯ ಕಾಯ್ತಾ ಇದ್ದೀವಿ ಇಲ್ಲಿ ಏನಾರ ನಾನು ಒಂದು ಮುಟ್ಟಿದ್ರೆ ಹಿಂಗೆ ಬರ್ತಾ ಇರ್ತೀನಿ ದಡಾರ ಅಂತ ಬಿದ್ದೋಗ್ಬಿಡ್ತದೆ ಅದಕ್ಕೆ ಕಿಚನ್ ಒಳಿಕೆ ಬರೋಲ್ಲ ನಮ್ಮ ಅಮ್ಮಂಗೆ ಸೆಟ್ ಆಗ್ಬಿಟ್ಟೈತದು ನಾನು ಏನಾರ ಬಂದು ಇಲ್ಲಿ ಅಲ್ಲಿ ಇಲ್ಲೇನು ಅವತ್ತು ಇಲ್ಲಿ ಟೀ ಮಾಡೋಕೆ ಹೋಗ್ಬಿಟ್ಟು ಟೀ ಚೆಲ್ಬಿಟ್ಟಿದ್ದೆ ಜಸ್ಟ್ ಮಿಸ್ಸು ಟೀ ಮಾಡೋಕೆ ಹೋಗ್ಬಿಟ್ಟು ಅಷ್ಟೇ ನೋಡ್ತಾ ಇದ್ದೀನಿ ಅವ್ರು ಮುಟ್ಟಿದ್ರೆ ಏನೂ ಆಗಲ್ಲ ನಾನೇನಾದರೂ ಕರೆಕ್ಟಾಗಿ ಮುಟ್ಟಕ್ಕೆ ಹೋದ್ರೆ ಎಲ್ಲ ಒಂದರಿಂದ ಒಂದು ಅಮ್ಮ ಆಫ್ ಆಗೋಗೈತೆ ಕಣಮ್ಮ ನಾನೇ ಆಫ್ ಮಾಡಿದೆ ಸ್ಟವ್ ಕೆಳಗೆ ಅದು ಇಲ್ಲ ಆನೈತೆ ಕಾಣಿಸ್ಲಿಲ್ಲ ಸಡನ್ನಾಗಿ ಅದಕ್ಕೆ ಓ ನಮ್ಮ ಸರ್ ಬಂದರು ಅನಿಸ್ತದೆ ಇಲ್ಲೆಲ್ಲ ಇಳ್ದೋಗ್ಬಿಟ್ಟ ಬಂದಿದ್ದವನು ಹೋಗ್ಬಿಟ್ಟ ಅವನಿಗೆ ಟ್ರೀಟ್ ಸೇಮ್ ಕಲರ್ ಬೇರೆ ಅದು ಅವನಾಗಿದ್ರೆ ಇರೋನು ಹಾಲು ಕುಡಿಯೋಕ್ಕೆ ಅವನು ಟ್ರೀಟ್ ಆಗ್ದಲೆ ಪಾಪ ಬೇಜಾರು ಮಾಡ್ಕೊಂಬಿಟ್ಟು ನಮ್ಮ ಮೇಲೆ ಯಾಕೋ ಮುನ್ಸ್ಕೊಂಬಿಟ್ಟಿರಂಗೋನೆ ಒಂದು ದಿನದಿಂದ ನೆನ್ನೆ ಅನಿಸ್ತದೆ ಯಾವಾಗಮ್ಮ ಖಾಲಿ ನೆನ್ನೆ ಬೆಳಗ್ಗೆ ನೆನ್ನೆ ತವ ಇಟ್ಟಿದ್ದಾಯಿತು ಹಚ್ಚಿದ್ದಾಯಿತು ಇವಾಗ ಏನಿದ್ರು ಚಪಾತಿ ಅಂದ್ಬಿಟ್ಟು ನಾವು ತಿಂದ್ಬಿಟ್ಟು ಮಲ್ಗೋಕೆ ಮುಂಚೆ ಎಡಿಟ್ ಮಾಡಿ ಇವರು ಮದುವೆಗೆ ಹೋಗ್ಬಿಟ್ಟು ಬಂದರು ಫೋನಲ್ಲಿ ನೋಡಿ ಇಲ್ಲಿ ಅದೇನು ನೋಡ್ತಾರೋ ಒಂದು ತಿನ್ನಲ್ಲ ಸುಮ್ಮನೆ ಮಾತ್ರ ನೋಡ್ತಾ ಇರ್ತಾರೆ ನಮ್ಮಪ್ಪ ಮಮ್ಮಿ ಕೆಳಗಡೆಯಿಂದ ಏನೋ ಐಟಮ್ ರೆಡಿ ಆಯಿತು ಇವಾಗ ಚಪಾತಿ ಹಾಕ್ಕೊಟ್ರು ಇವಾಗ ತಿಂದ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಮಲ್ಬೇಕು ಅಲ್ಲಿ ನೋಡಿ ಅಲ್ಲಿಂದ ಹಾಕ್ಬಿಟ್ಟು ಈ ಕಡೆ ಹಿಂಗೆ ಬರುತ್ತೆ ಒಂದು ಚಪಾತಿ ಅಂದಿದ ತಕ್ಷಣ ಆ ಕಡೆಯಿಂದ ಹಿಂಗೆ ಇಲ್ಲಿ ಕೊಡ್ತಾರೆ ಕ್ಯಾಮ್ರಾ ನೋಡಿದ ತಕ್ಷಣ ಆ ಕಡೆ ಟರ್ನ್ ಆಗಿಬಿಡ್ತಾರೆ ಇವರು ನಮ್ಮಮ್ಮನೂ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ನಮ್ಮಮ್ಮ ನನಗೆ ಬೈತಾರೆ ತಿನ್ನು ತಣ್ಣಗಾಗುತ್ತೆ ಅಂತ ಈಗ ತಿಂದ್ಬಿಟ್ಟು ಹೋಯ್ತೀನಿ ನಾನು ಇವಾಗ ಜಸ್ಟ್ ಊಟ ಮುಗಿಸ್ಕೊಂಬಂದೆ ಇವಾಗ ಜಸ್ಟ್ ಊಟ ಮುಗಿಸ್ಕೊಂಬಂದೆ ಏನೋ ಚೇರ್ ಅಂತ ಈಚೆಗೆ ಹಾಕ್ಬಿಡ್ತೀನಿ ಇವಾಗ ಜಲ್ದಿ ಎಡಿಟ್ ಮಾಡಿಬಿಟ್ಟು ಮಲ್ಕೋಬೇಕಷ್ಟೇ ಇಲ್ಲಾಂದರೆ ಲೇಟ್ ಆಗಿಬಿಟ್ಟಿದೆ ಎಡಿಟ್ ಮಾಡೋದೇನೋ ಮಾಡಿಬಿಡ್ತೀನಿ ಒಂದು ಅವರಲ್ಲಿ ಅದು ಅಪ್ಲೋಡ್ ಆಗೋದೈತಲ್ಲ ಅದೇ ಮೇಯ್ನ್ ಟಾಸ್ಕ್ ಅದು ಅಪ್ಲೋಡ್ ಆಗಿಲ್ಲ ಅಂದರೆ ನನಗೆ ಟೆನ್ಷನ್ ಹತ್ಕೊಂಡ್ಬಿಟ್ಟಿರ್ತಾರೆ ಮತ್ತೆ ಎದ್ದು ನೋಡ್ತಾ ಇರಬೇಕಾಗ್ತದೆ ಅದಕ್ಕೋಸ್ಕರನೇ ಇವಾಗ ಜಲ್ದಿ ಮಾಡೋದು ಕಲ್ತಿದ್ದೀನಿ ಫಾಸ್ಟಾಗಿ ಅದು ಎಡಿಟ್ ಮಾಡಿಬಿಟ್ಟು ಅಪ್ಲೋಡಿಂಗ್ ಟೈಮಲ್ಲಿ ಸ್ವಲ್ಪ ಹಿಂಸೆ ಆಗುತ್ತೆ ಅಷ್ಟೇ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.